ಬನ್ನಿ ಮಕ್ಕಳೇ, ಇವತ್ತು ನಾವು ಸವಿ ಕನ್ನಡ 4ನೇ ತರಗತಿ ಭಾಗ 2ರ ಪ್ರವಾಸಕ್ಕೆ ಹೋಗೋಣ ಪಾಠ 12 ಪ್ರವಾಸಕ್ಕೆ ಹೋಗೋಣ ದ್ವಿತೀಯ ಸೆಮಿಸ್ಟರಲ್ಲಿ ಬರ್ತಕ್ಕಂಥ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರವಾಸಕ್ಕೆ ಹೋಗೋಣ. ಪ್ರಶ್ನೋತ್ತರಗಳು ಹೀಗೆ ನೋಡೋಣ. ಅಭ್ಯಾಸವನ್ನು ನೋಡೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಉತ್ತರ: ಮಕ್ಕಳೆಲ್ಲರೂ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. ಪ್ರಶ್ನೆ 2, ಪ್ಲಾಟ್ಫಾರ್ಮ್ ಎಂದರೇನು? ಉತ್ತರ: ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ. ಪ್ರಶ್ನೆ 3, ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು? ಉತ್ತರ: ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ, ರಾಜು ಮತ್ತು ಮಧು ಜೊತೆ ಸಂವಾದ ನಡೆಸಿದರು. ಪ್ರಶ್ನೆ 4, ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ? ಉತ್ತರ: ರೈಲು ಚುಕ್ ಬುಕ್ ಶಬ್ದ ಮಾಡುತ್ತಾ ಚಲಿಸುತ್ತದೆ. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ? ಉತ್ತರ: ಬೆಳಗೊಳ ಬೆಟ್ಟದಲ್ಲಿರುವ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುವುದರಿಂದ ಬೆಳಗೊಳ ಬೆಟ್ಟದ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ. ಪ್ರಶ್ನೆ 2, ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ? ಉತ್ತರ: ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ, ಲಗೇಜ್ ರೂಮು, ಹೋಟೆಲ್ಲು, ಶೌಚಾಲಯ, ಕುಡಿಯುವ ನೀರು ಮುಂತಾದ ಸೌಲಭ್ಯಗಳು ಇರುತ್ತವೆ. ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? 1, ನಿಮ್ಮದು ಯಾವ ಊರು ಮಕ್ಕಳೇ? ಈ ಮಾತನ್ನು ಕೆನಡಿ ಹೇಳಿದರು. ಈ ಮಾತನ್ನು ಮಕ್ಕಳಿಗೆ ಹೇಳಿದರು. 2, ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ? ಈ ಮಾತನ್ನು ಯಾರು ಹೇಳಿದರು? ಮಕ್ಕಳು ಹೇಳಿದರು. ಯಾರಿಗೆ ಹೇಳಿದರು? ಮಧುಗೆ ಹೇಳಿದರು. 3, ಅದು ರೈಲು ಬಂದೇ ಬಿಟ್ಟಿತು. ಈ ಮಾತನ್ನು ಯಾರು ಹೇಳಿದರು? ಕಾರ್ತಿಕ ಹೇಳಿದನು. ಯಾರಿಗೆ ಹೇಳಿದನು? ಮಕ್ಕಳಿಗೆ ಹೇಳಿದನು. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. 1, ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ. ಕಂಬಿಗಳ ಮೇಲೆ ರೈಲು ಚಲಿಸುತ್ತದೆ. 3, ಮೂರ್ತಿಗಳ ಮುಖದಲ್ಲಿ ಶಾಂತತೆ ಭಾವನೆ ಎದ್ದು ಕಾಣುತ್ತದೆ. ಸ್ಥಳ ಹಾಗೂ ಸ್ಥಳ ವಿಶೇಷತೆಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ. ಇವುಗಳನ್ನು ಹೊಂದಿಸೋಣ. ಹಂಪಿ ಇದಕ್ಕೆ ಸರಿಯಾದ ಉತ್ತರ ಕಲ್ಲಿನರಥ. ಶ್ರವಣಬೆಳಗೊಳ ಇದಕ್ಕೆ ಸರಿಯಾದ ಉತ್ತರ ಗೊಮ್ಮಟೇಶ್ವರ ವಿಗ್ರಹ. ವಿಜಯಪುರ ಇದಕ್ಕೆ ಸರಿಯಾದ ಉತ್ತರ ಗೋಲ್ ಗುಂಬಜ್. ಬೆಂಗಳೂರು ಇದಕ್ಕೆ ಸರಿಯಾದ ಉತ್ತರ ವಿಧಾನಸೌಧ. ಈಗ ಭಾಷಾ ಚಟುವಟಿಕೆಯನ್ನು ನೋಡೋಣ. ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ. ಮಾದರಿ: ವಿಧಾನಸೌಧ ಬೆಂಗಳೂರಿನಲ್ಲಿದೆ. ವಿಧಾನಸೌಧ ಯಾವ ಊರಿನಲ್ಲಿದೆ? ಈ ರೀತಿಯಾಗಿ ಇವುಗಳನ್ನು ಕೂಡ ನಾವು ಬರೆಯೋಣ. ಈಗ 1ನೇದು, ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದವರು. ಇದನ್ನು ಪ್ರಶ್ನಾರ್ಥಕವಾಗಿ ಬರೆಯೋದ್ರೆ ಏನಾಗುತ್ತೆ? ಮಕ್ಕಳು ಯಾವ ಊರಿಗೆ ಪ್ರವಾಸ ಹೋದರು? 2ನೇದು, ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ. ಇದನ್ನು ಪ್ರಶ್ನಾರ್ಥಕ ಚಿಹ್ನೆ ಮಾಡೋಣ. ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ? 3ನೇದು, ಮೇರಿ 4ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಇದನ್ನು ಪ್ರಶ್ನಾರ್ಥಕ ಚಿಹ್ನೆ ಮಾಡೋಣ. ಮೇರಿ ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದಾಳೆ? ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. 1ನೇದು, ಪ್ರವಾಸ: ನಾನು ಶಾಲೆಯ ಗುರುಗಳ ಜೊತೆ ಪ್ರವಾಸ ಹೋದೆನು. ಸಂಭಾಷಣೆ: ಈ ವಾಕ್ಯವನ್ನು ನಾವು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸೋಣ. ನಾನು ನನ್ನ ತಂಗಿಯೊಂದಿಗೆ ಸಂಭಾಷಣೆ ಮಾಡಿದೆ. ಅದ್ಭುತ: ಈ ವಾಕ್ಯವನ್ನು ನಾವು ಸ್ವಂತ ವಾಕ್ಯದಲ್ಲಿ ಮಾಡೋಣ. ತಾಜ್ ಮಹಲ್ ಒಂದು ಅದ್ಭುತವಾದ ಸ್ಮಾರಕ. ನಮಸ್ಕರಿಸು: ನಾನು ಪ್ರತಿದಿನ ದೇವರಿಗೆ ನಮಸ್ಕರಿಸುತ್ತೇನೆ. ಈ ಸ್ವೀಕೃತ ಬಳಕೆಯಲ್ಲಿರುವ ಪದರೂಪ ಗಮನಿಸಿ. ಪ್ಲೇಟ್, ಕ್ಲಾಸ್, ಪ್ಲಾಟ್ಫಾರ್ಮ್, ಕ್ಲಾರ್ಕ್, ಸ್ಕ್ರೂ, ಟಿಕೆಟ್ ಕೌಂಟರ್, ಲಗೇಜ್ ರೂಮ್,
ಫೋಟೋ, ಬ್ಯಾಗ್, ಕಂಪ್ಯೂಟರ್, ಸ್ಕೂಲ್, ಪೊಲೀಸ್, ರೈಲ್, ಡ್ರೆಸ್, ಇಂಜಿನಿಯರ್, ಡಾಕ್ಟರ್, ಕಂಡಕ್ಟರ್, ಡ್ರೈವರ್. ಈ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ ಕೇಳು, ಕೇಳಿಯಾನು, ಕೇಳಿಯಾರು. ಇದೇ ರೀತಿ ಬರೆಯೋಣ. ಹೇಳು, ಹೇಳಿಯಾನು, ಹೇಳಿಯಾರು. ಹೋಗು, ಹೋಗಿಯಾನು, ಹೋಗಿಯಾರು. ಬೇಡು, ಬೇಡಿಯಾನು, ಬೇಡಿಯಾರು. ಮಾಡು, ಮಾಡಿಯಾನು, ಮಾಡಿಯಾರು. ಮಾದರಿಯಂತೆ ಪದ ಬಳ್ಳಿ ರಚಿಸಿರಿ. ಮಾದರಿ ಹೆಂಗಿದೆ? ಮರ, ರಸ, ಸರ, ರಥ. ಅಂದರೆ ಇಲ್ಲಿ ಕೊನೆಯ ಅಕ್ಷರಗಳನ್ನು ಬಳಸಿಕೊಂಡು ನಾವು ಶಬ್ದಗಳನ್ನು ಮಾಡ್ಕೊತ ಹೋಗೋಣ. ಅದೇ ರೀತಿ ಜನಕ, ಕೊನೆಯ ಅಕ್ಷರ ಕ ಬಂತು, ಕವನ. ಕೊನೆಯ ಅಕ್ಷರ ನ ಬಂತು, ನಯನ. ಕೊನೆಯ ಅಕ್ಷರ ನ ಬಂತು, ನಮನ. ವನಜ, ಜನಕ, ಕಮಲ, ಲವಣ, ಭವನ, ನವೀನ, ನಗರ, ರಮಣ. ಬಳಕೆ ಚಟುವಟಿಕೆಗಳನ್ನು ನೋಡೋಣ. ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿರಿ. ನಾನು ಇವುಗಳೆಲ್ಲ ನೋಡಿದ್ದೇನೆ. ಹಂಪೆ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಧರ್ಮಸ್ಥಳ, ಶೃಂಗೇರಿ, ಗೋಕರ್ಣ, ಮುರುಡೇಶ್ವರ, ತುಮಕೂರು, ತಿರುಪತಿ, ಶ್ರೀಶೈಲ, ಮೈಸೂರು, ವಿಜಯಪುರ, ಕೂಡಲಸಂಗಮ. 2. ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸು. 3ನೇದು, ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆ ಊಹಿಸಿ ಬರೆಯಿರಿ. ಇಲ್ಲಿ ನೋಡಿರಿ, ಡಾಕ್ಟರ್ ಮತ್ತು ವೈದ್ಯರಿದ್ದಾರೆ. ವೈದ್ಯರು ಮತ್ತು ರೋಗಿಯ ನಡುವೆ ನಡೀತಕ್ಕಂಥ ಸಂಭಾಷಣೆಯನ್ನು ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಇಲ್ಲೆಲ್ಲ ಇದೆ, ಇದನ್ನು ನೋಡೋಣ. ವೈದ್ಯ: ನಿಮಗೇನು ತೊಂದರೆ ಆಗಿದೆ? ರೋಗಿ: ನನಗೆ ಜ್ವರ, ತಲೆನೋವು ಬಂದಿದೆ. ವೈದ್ಯ: ಎಷ್ಟು ದಿನವಾಯಿತು ಈ ರೀತಿಯಾಗಿ? ರೋಗಿ: 3 ದಿನಗಳಾಯಿತು. ವೈದ್ಯ: ನಾನು ನಿಮಗೆ ಔಷಧಿ ಮಾತ್ರೆ ಕೊಡುತ್ತೇನೆ. ಆಗಲಿ ವೈದ್ಯರೇ. ವೈದ್ಯ ಹೇಳಿದನು: ನೀವು ಕಾಯಿಸಿ ಆರಿಸಿದ ನೀರು ಕುಡಿಯಿರಿ. ರೋಗಿ ಹೇಳಿದನು: ಆಯಿತು ವೈದ್ಯರೇ, ಧನ್ಯವಾದಗಳು. ಈ ರೀತಿಯಾಗಿ ನೀವು ಸಂಭಾಷಣೆಯ ರೂಪದಲ್ಲಿ ಇದನ್ನು ತುಂಬ್ರಿ. ಇಲ್ಲಿ ಚಿತ್ರ 2ನೇದು, ಕಂಡಕ್ಟರ್ ಮತ್ತು ಪ್ರಯಾಣಿಕರ ನಡುವೆ ನಡೀತಕ್ಕಂಥ ಬಸ್ನಲ್ಲಿ ಸಂಭಾಷಣೆ. ಕಂಡಕ್ಟರ್ ಹೇಳ್ತಾನೆ: ಟಿಕೆಟ್. ಪ್ರಯಾಣಿಕ: ಚಿತ್ರದುರ್ಗಕ್ಕೆ ಒಂದು ಟಿಕೆಟ್ ಕೊಡಿ. ಕಂಡಕ್ಟರ್ ಹೇಳಿದನು: 50 ರೂಪಾಯಿ ಕೊಡಿ. ಪ್ರಯಾಣಿಕ ಹೇಳಿದನು: ಸರಿ, ಹಣವನ್ನು ತೆಗೆದುಕೊಳ್ಳಿ. ಕಂಡಕ್ಟರ್ ಹೇಳಿದನು: ಟಿಕೆಟ್ ತೆಗೆದುಕೊಳ್ಳಿ. ಪ್ರಯಾಣಿಕ ಹೇಳಿದನು: ಧನ್ಯವಾದಗಳು ಕಂಡಕ್ಟರ್. ಯಾರು ಯಾವ ಮಾತನ್ನು ಹೇಳಿರಬಹುದು? ಗೆರೆ ಎಳೆದು ಹೊಂದಿಸು. ಶಿಕ್ಷಕ: ಈ ಮಾತನ್ನು ಶಿಕ್ಷಕ ಹೇಳಿದ ಮಾತು ಯಾವುದು? ಈ ಪಾಠ ಓದಿಕೊಂಡು ಬನ್ನಿ. 2ನೇದು, ದರ್ಜಿ: ಇವರು ಹೇಳಿದಂಥ ಮಾತು ಯಾವುದು? ನಿನಗೆ ಅಂಗಿ ಹೊಲಿಯಲು 2 ಮೀಟರ್ ಬಟ್ಟೆ ಬೇಕು. 3ನೇದು, ರೈತ: ಈ ರೈತ ಏನು ಹೇಳಿದ? ಹೊಲಕ್ಕೆ ಮಧ್ಯಾಹ್ನ ಬುತ್ತಿತ್ತ ಎಂದು ಹೇಳಿದನು. ವೈದ್ಯ ಏನು ಹೇಳಿದರು? ವೈದ್ಯ: ನಿಮಗೆ ಎಷ್ಟು ದಿನಗಳಿಂದ ಜ್ವರವಿದೆ? ಇಲ್ಲಿಗೆ ವಂದಿಸ್ರಿ. ಹೂವಾಡಗಿತ್ತಿ ಏನು ಹೇಳಿದಳು? ಒಂದು ಮಾರಿಗೆ 10 ರೂಪಾಯಿ ಎಂದು ಹೇಳಿದಳು. ಈ ರೀತಿಯಾಗಿ ಈ ಒಂದು ಪ್ರವಾಸಕ್ಕೆ ಹೋಗೋಣ ಪಾಠದ ಪ್ರಶ್ನೋತ್ತರಗಳನ್ನು, ಭಾಷಾಭ್ಯಾಸವನ್ನು ಬರೀರಿ. ಧನ್ಯವಾದಗಳು. ಈ ಒಂದು ಪಾಠವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.